ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ದೇವರ ಮನೆಯದು ಲಾಗ್ ಮಾಡ್ತಾಯಿದ್ದೀನಿ. ನಾನು ಈಗ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ನಮ್ಮ ಎಂಟ್ರೆನ್ಸು. ಪೂಜೆ ಎಲ್ಲ ಆಗಿದೆ. ಇವಾಗ ನಾನು ತೋರಿಸ್ತೀನಿ, ನಮ್ಮ ದೇವ್ರ ಮನೆ ಕರ್ಕೊಂಡು ಹೋಗ್ತೀನಿ ನಾನು. ಇದು ಬಂದ್ಬಿಟ್ಟು ನಮ್ಮ ಮನೆ ಈ ಥರ ಇದೆ. ನೆಕ್ಸ್ಟ್ ಟೈಮ್ ಹೋಮ್ ಟೂರ್ ಮಾಡ್ತೀನಿ ಮನೆಯದು. ಇದು ಬಂದು ಈ ಸೋಕೇಸು ಈ ಥರ ಇದೆ. ಅಂದರೆ ನನ್ನ ಡಬಲ್ ಬೆಡ್ರೂಮ್ ಮನೆ. ಇಲ್ಲಿ ನೋಡಿ, ನನ್ನ ಮಗ ಯಾವ ಥರ ಕಾಲು ಹಾಕ್ಲಿಸ್ಕೊಂಡು ಮಲಗಿದ್ದಾನೆ. ಸೋಫಾದೆಲ್ಲ ಅಂದರೆ ಬೆಡ್ ಕವರ್ಲ್ಲ ಚೇಂಜ್ ಮಾಡಿದ್ದೀನಿ. ಅವನ ಮಲಗೋದಕ್ಕೆ ಅಂತ ಹೇಳಿದ್ದೆ, ಅವನು ಮಲ್ಕೊಂಡಿದ್ದಾನೆ. ಇದು ಒಂದು ಬೆಡ್ರೂಮು. ಇನ್ನೊಂದು ಬಂದು ಇದೊಂದು ಬೆಡ್ರೂಮು. ಅಲ್ಲಿ ಮಲ್ಕೊಂತ ಹೇಳಿದೆ ಅವನಿಗೆ, ಅದಕ್ಕೆ ಅವ್ನು ಮಲ್ಕೊಂಡಿದ್ದಾನೆ. ಎಲ್ಲ ಬೆಡ್ ಕವರ್ ಇವತ್ತು ಚೇಂಜ್ ಮಾಡಿದೆ. ಇವತ್ತು ಬಂದು ಗುರುವಾರ ಆಗಿತ್ತು, ಅದಕ್ಕೆ ನಾನು ಎಲ್ಲ ಚೇಂಜ್ ಮಾಡಿದ್ದೀನಿ. ಬೆಡ್ ಕವರು ಈ ಥರ ಇದೆ. ಇದು ಬಂದು ನಮ್ಮ ದೇವ್ರ ಮನೆ ಈ ಥರ ಇದೆ. ಪೂಜೆ ಮಾಡಿದ್ನಲ್ಲ, ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಹೊರಗಡೆ ಎಂಟ್ರೆನ್ಸ್ ಅಂದರೆ ದೇವ್ರ ಮನೆ ಇದೆ. ಎಂಟ್ರೆನ್ಸಲ್ಲಿ ನಮ್ಮ ಮನೆ ದೇವ್ರ ಫೋಟೋ ಹಾಕ್ಕೊಂಡಿದ್ದೀನಿ ನಾನು. ವೀರಭದ್ರ ಸ್ವಾಮಿ ಮತ್ತು ಕೋಡೆಮ್ಮ ಲಕ್ಷ್ಮೀ ದೇವಿ ಬಂದು ಮನೆ ದೇವರು, ಆ ಫೋಟೋಸ್ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಹೋಗೋಣ, ನಾವು ದೇವ್ರ ಮನೆ ತೋರಿಸ್ಕೊಡ್ತೀನಿ ನಾನು. ನೋಡಿ, ಲೈಟಿಂಗ್ಸ್ ಇದು ಈ ಥರ ಇದೆ. ಅದೇ ಥರ ಪದೇ ಚೇಂಜ್ ಆಯ್ತಾ ಇರುತ್ತೆ. ಅದೇನೇ ಸಖತ್ತಾಗಿರುತ್ತೆ ಲೈಟಿಂಗ್ಸ್. ಮತ್ತು ನೋಡಿ, ಹಿಂಗೊಂದು ವ್ಯೂ ತೋರಿಸ್ತೀನಿ ಇವಾಗ ಯಾವ ಥರ ಇದೆ ಅಂತ. ಬನ್ನಿ, ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಇವಾಗ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಾನು. ನೋಡಿ, ಇಲ್ಲಿ ಬಂದರೆ ಸಾಯಿಬಾಬಾ ಇದೆ. ಮತ್ತು ಇಲ್ಲಿ ಏನು ದೊಡ್ಡ ಕಾಣಿಸ್ತಿದೆ ಸಾಯಿಬಾಬಾ, ಅದು ನನ್ನ ಮಗನ ಫ್ರೈಸು. ನನ್ನ ಮಗ ಗೆದ್ದಿರೋಂಥದ್ದು. ನನಗೆ ಲೀವ್ ಹೋಗಿ ಮಾತಾಡೋದಕ್ಕೆ ಆಯ್ತಾ ಇಲ್ಲ. ಈಗ ಬಂದರೆ ಅಲ್ಲಿ ನೋಡಿ, ಅಲ್ಲೊಂದು ಎಲ್ಲ ಇದ್ರದ್ದು ದೇವ್ರ ಫೋಟೋ ಇದೆ. ಅಂದರೆ ಅದನ್ನು ಹೇಳ್ತಾರೆ ಗೊತ್ತಿಲ್ಲ, ಸಾರಿ. ಅಲ್ಲಿ ಲಕ್ಷ್ಮೀದಿದೆ ಒಂದು, ಅಲ್ಲಿ ಹೂವು ಹಾಕಿದ್ದೀನಿ. ಇದು ಲಕ್ಷ್ಮೀ ಗಣಪತಿ ಸರಸ್ವತಿ ಇರೋಂಥದ್ದು. ಅದು ಬಂದು ಕುದುರೆ ಲಾಳ. ಅಲ್ಲಿ ಬಂದರೆ ಆಂಜನೇಯ ಸ್ವಾಮಿಯವರ ಫೋಟೋ. ಆ ಕಡೆ ಬಂದರೆ ರಾಯರದು. ಮತ್ತು ಈ ಕಡೆ ಹಾಗೆ ಬಂದರೆ ಇದಿದೆ, ಇದು ಧೂಪ ಕಸಿದ್ದೀನಿ. ಮತ್ತು ಅಲ್ಲಿ ವಿಘ್ನೇಶ್ವರದು ಮತ್ತು ಆಂಜನೇಯ ಸ್ವಾಮಿ ಗಂಟೆ ಇದೆ. ಇನ್ನು ಇದು ಬಂದರೆ ಇದರಲ್ಲಿ ತುಂಬ ಇದೆ. ಮೊಟ್ಟೆ, ಶಂಕು, ಕಮಲದ ಹೂವು, ಆಮೇಲೆ ನೆಕ್ಸ್ಟು ಪಚ್ಚೆಗಳು ಅಂತ ಹೇಳ್ತಾ, ಅದೊಂದು ಗೊತ್ತಿಲ್ಲ. ಮತ್ತು ಇನ್ನೊಂದು ಕವಡೆ ಇದೆ. ಮತ್ತು ಗೋಮತಿ ಚಕ್ರಗಳು, ಇಷ್ಟೆಲ್ಲ ಇದೆ ಈ ಬಟ್ಲೊಳಗಡೆ. ಅಷ್ಟಿಟ್ಟಿದ್ದೀನಿ ನಾನಲ್ಲಿ. ನೆಕ್ಸ್ಟು ಇಲ್ಲಿ ಬಂದರೆ ಕರ್ಪೂರ ಡಬ್ಬ ಇದೆ. ಅಲ್ಲಿ ಬಂದರೆ ಗಂಧದ ಕಡ್ಡಿಗಳು ಸ್ಟಾಕ್ ಇದೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಗಂಧದ ರೆಡಿ ಯೂಸ್ ಮಾಡಬೇಕು ಅಂತಂದರೆ. ಇನ್ನು ಅಲ್ಲಿ ಬಂದರೆ ಆ ಬಾಕ್ಸಲ್ಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಇಟ್ಟಿದ್ದೀನಿ. ಗಂಧ ಮತ್ತು ತುಪ್ಪ ಆ ಥರ ಏನಿದೆ. ಇಲ್ಲಿ ಬಂದರೆ ಬಾಬಾ ಅವ್ರದ್ದು ಬುಕ್ಸು ಸಹ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ. ಇವಾಗಷ್ಟೇ ದೀಪ ಹಚ್ಚಿದ್ನಲ್ಲ, ಮತ್ತು ಇಲ್ಲಿ ಕಾಮಾಕ್ಷಿ ದೀಪನೂ ಹಚ್ಚಿದ್ದೀನಿ. ಅದು ಮೊನ್ನೆ ಏನು ಮಾಡಿಬಿಟ್ಟಿದ್ದೆ ಅಂತಂದರೆ, ಹತ್ತಿ ಹಾಕಿದ್ದೆ, ಅಂದರೆ ಇದು ಹಸಿನೂಲು ಹಾಕಿದ್ದೆ. ಹಸಿನೂಲು ಹಾಕಿದ್ದಕ್ಕೆ ಅದೆಲ್ಲ ನೋಡಿ ತೊಳೆದು 1 ಡೇಸ್ಗೆ ಹತ್ರ ಫುಲ್ಲು ಕಪ್ಪಿಡ್ದಿತ್ತು. ನಾನು ಅವಾಗ ಮುದ್ದೆ ಪಚ್ಚಿದ್ದೀನಿ. ಇದು ಬಂದು ಕಳಸಕ್ಕೆ ತೆಂಗಿನಕಾಯಿ ಇಡಬೇಕಿತ್ತು. ತೆಂಗಿನಕಾಯಿ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ಹಂಗೆ ಈ ಥರ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ಆಂಜನೇಯ ಸ್ವಾಮಿಯವರ ಫೋಟೋ. ಇನ್ನು ಅದರಿಂದ ಬಂದೆ ಸುಬ್ರಹ್ಮಣ್ಯ ಸ್ವಾಮಿದು ದೇವ್ರ ಫೋಟೋ ಇದೆ. ಇನ್ನು ಆ ಕಡೆ ಹೋದರೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ, ಅಲ್ಲೊಂದು ಚಿಕ್ಕದು ಕಳಸ ಇದೆ. ಮತ್ತು ಆ ಕಡೆ ಚಿಕ್ಕದಿದೆಯಲ್ಲ, ಅದು ಅಮ್ಮ ತಂದುಕೊಟ್ಟಿದ್ದು. ಇದರಿಂದ ಅಂದರೆ ಅಮ್ಮ ಕಾಶಿ ಹೋಗಿದ್ರು, ಅಲ್ಲಿ ಕಾಶಿದ ತೀರ್ಥ ಅಂತ ತಂದುಕೊಟ್ರು. ಇನ್ನು ಅದ್ರ ಬ್ಯಾಕ್ ಸೈಡು ಸ್ವಲ್ಪ ತೀರ್ಥಗಳು ಮತ್ತು ಏನೇನೋ ಎಕ್ಸೆಟ್ರಾ ಎಲ್ಲ ತುಂಬ ಐಟಮ್ಸ್ ಇದೆ. ಆ ಕಡೆ ಬಂದರೆ ಇದು ನೋಡಿ, ಇಲ್ಲಿ ಬಂದ್ಬಿಟ್ಟು ಇದು ಇಲ್ಲೇ ತೆಂಗಿನಕಾಯಿ ಮೊಳಕೆ ಬಂದಿತ್ತು ಕಳಸಕ್ಕಿಟ್ಟಾಗ. ಅದಕ್ಕೆ ನಾನು ತೆಗ್ಬಿಟ್ಟು ನಾನು ಬೇರೆ ಪಾತ್ರೆಗೆ ಅಂತ ಎತ್ತಿಟ್ಟಿದ್ದೀನಿ. ಅಲ್ಲಿರೋದು ಬೇಡ ಅದು ಅಂತ ಹೇಳಿ ನಾನು ಈಗ ಇಟ್ಟಿದ್ದೀನಿ. ಇದಿಷ್ಟು ಕಳಸ ಬಂದಿದೆ, ಅದು ಹೈಟ್ ಆಗಿದೆ, ತಗೊಂಡು ಹೊರಗಡೆ ಇಳಿಸ್ಬೇಕು. ಮತ್ತಿಲ್ಲಿ ಬಂದರೆ ಆಯಿಲ್ ಬಾಟಲಿದ್ದು, ಇದು ನಾನು ಯೂಸ್ ಮಾಡೋಂಥ ಆಯಿಲ್ ಬಾಟಲ್ಲು. ನಾನು ಯೂಸ್ ಮಾಡೋದು ಆಯಿಲ್ ಯಾವುದು ಅಂತಂದರೆ ತೋರಿಸ್ತೀನಿ ಯಾವುದು ಅಂತ. ನಾನು ಯೂಸ್ ಮಾಡೋಂಥ ಆಯಿಲು ಇದು ದೀಪಮ್ ಅವ್ರದ್ದು. ಮತ್ತು ಇದರ ದೀಪಮ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಆಯಿಲ್ಲು.
ಏನು ಗಟ್ಟಿ ಕೂತ್ಕೊಳ್ಳಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇದು ನಾನು ತರಿಸಿದೆ, ನಾನು ಯೂಸ್ ಮಾಡೋಂಥ ಆಯಿಲ್ಲು. ಇದನ್ನು ನಾನು ಈ ಥರ ಬಾಟ್ಲ್ ತರಿಸ್ಕೊಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ನಾನು ಸ್ಟೋರ್ ಮಾಡ್ಕೊತೀನಿ. ನಾನು ಈ ಬಾಟ್ಲಿಗೆ ಸ್ಟೋರ್ ಮಾಡ್ಕೊತೀನಿ, ಏಕೆಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಬೀಳುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ. ದೀಪ ಹಚ್ಚಿದ್ನಲ್ವ, ಅದು ಹೊಗೆ ತುಂಬಾ ತುಂಬ್ಕೊತಿದೆ ನೋಡಿ. ಖುಷಿ ಅಂದರೆ ಮನೆಯೆಲ್ಲ ಫುಲ್ಲು ಹೊಗೆ ಇರುತ್ತೆ ನೋಡಿ, ಯಾವ ಥರ ಹೋಗ್ತಿದೆ ಧೂಪ. ಈ ಥರಕ್ಕೂ ನಾನು ಇಲ್ಲಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ನಾನು ಈ ಬಾಟ್ಲಿಗೆ ಹಾಕ್ಕೊತೀನಿ. ಇದು ಎಕ್ಸ್ಟ್ರಾ ಇರೋಂಥದ್ದು ಹಾಗೆ ವಾಪಸ್ ನಾನು ಅಲ್ಲಿಗೆ ಇಟ್ಬಿಡ್ತೀನಿ, ವಾಪಸ್ ಅಲ್ಲಿನೇನಿಲ್ಲ. ಮತ್ತು ಇದು ಬಂದರೆ ಇದು ನಾನು ಕಸ, ಇದು ನನ್ನ ದೇವ್ರ ಮನೆಯ ಮಾಮೂಲಿ ಪರ್ಕೆಲ್ಲ ಯೂಸ್ ಮಾಡೋಕ್ಕೇನು ಹೋಗಲ್ಲ. ನಾನು ಇದನ್ನೇ ನಾನು ಯೂಸ್ ಮಾಡೋಂಥದ್ದು ದೇವ್ರ ಮನೆ ವಾಶಿಗೆ ಅಂತ ನಾನು ಇಟ್ಕೊಂಡಿದ್ದಾನೆ. ಇದನ್ನು ಕಸ ಎಲ್ಲ ಗುಡಿಸ್ಕೊಳ್ಳೋದು ನಾನು ದೇವ್ರ ಮನೆಯದೆಲ್ಲ, ಬೇರೆ ಯಾವುದೂ ಗುಡ್ಸೋಕೆ ನಾನು ಏನು ಹೋಗಲ್ಲ. ಅವ್ರಿಗೂ ಮನೆ ಕಸ ಗುಡಿಸಿದ್ರೆ ಪರ್ಕೆಲ್ಲ ಗುಡಿಸ್ತಾರೆ, ಅದರಲ್ಲೆಲ್ಲ ಗುಡಿಸ್ಬಾರ್ದು ದೇವ್ರ ಮನೇನ. ಇಲ್ಲಿ ಬಂದರೆ ನಾನು ಹಚ್ಚಿದ್ದೀನಲ್ಲ ಧೂಪ, ನಾನು ಇದೇ ಹಚ್ಚೋದು ಸಾಂಬ್ರಾಣಿ ಧೂಪ, ಕಪ್ಪು ವಿನಾಯಕ ಕಂಪ್ನಿದು ತುಂಬ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಉರಿತಿದೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಬಂದಿದ್ದು ನಾನು ಯೂಸ್ ಮಾಡೋಂಥ ಬಟ್ಟೆಗಳು ಇಲ್ಲಿಗೆ, ಅಂದರೆ ಬತ್ತೆಲ್ಲ ಇಂಟ್ತೀವಲ್ವ, ಬತ್ತೆಲ್ಲ ಇಂಟಿದಾಗ ನನಗೆ ವಾಟ್ಸಪ್ ಬೇಕಾಗಿತ್ತು ಅಂದ್ಬಿಟ್ಟು ಅದು ಯೂಸ್ ಮಾಡೋಂಥದ್ದು. ಇದು ಬಂದು ಒಂದು ಎಕ್ಸ್ಟ್ರಾ ಬಾಕ್ಸ್ ಇದೆ. ಇಲ್ಲಿ ಬಂದರೆ ಒಂದು ಗೋಲ್ಕ ಇದೆ, ಆ ಗೋಲ್ಕ ತೋರ್ಸೋಕ್ಕೇನೂ ಹೋಗಲ್ಲ. ಮತ್ತು ಇಲ್ಲಿ ಎಕ್ಸ್ಟ್ರಾ ಅಂತಂದರೆ ಮ್ಯಾಚ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಆಗಿ ಬಂದರೆ ಕಾಟನ್ಸ್ ಎಲ್ಲ ಇದೆ, ಅಷ್ಟು ಇಟ್ಟಿದ್ದೀನಿ ನಾನು ಅದರಲ್ಲಿ. ಇಷ್ಟು ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ನನ್ನ ದೇವ್ರ ಮನೆ. ಮತ್ತು ಈ ಕಡೆ ಬಂದರೆ ನನ್ನ ದೇವ್ರ ಮನೆ ಹಿಂದೆ ಒಂದು ಡೋರ್ನ ಮುಂದೆ ಬಿಡ್ತೀನಿ. ಇಲ್ಲೊಂದಿದೆ, ಇಲ್ಲಿ ಬಂದು ಏನಿಲ್ಲ, ಇಲ್ಲೊಂದು ಏನಂದರೆ ಸ್ಟೋವ್ ಮಾಡಿಟ್ಟಿದ್ದು ಹೊಲಕ್ಕೆ ಹಬ್ಬಕ್ಕೆ ಇರ್ತೀವಲ್ವ ಐಟಮ್ಸು, ಅದರದ್ದು ಅರಿಶಿನ ಕುಂಕುಮ ಬಳೆ ಬಿಚ್ಚಾಲೆ ಅಂತೆಲ್ಲ ಹೇಳ್ತೀವಲ್ಲ, ಇಲ್ಲಿ ಬಳೆ ಬಿಚ್ಚಾಲೆ. ಇದು ಬಂದುಬಿಟ್ಟು ಅದನ್ನು ಆ ಲೈಟ್ ಏನಿದೆ ಇದು ಅದನ್ನು ಚೇಂಜ್ ಮಾಡೋ ಅಂಥದ್ದು. ನೋಡಬೇಕಾ ಚೇಂಜ್ ಮಾಡಿ ನೋಡ್ತೀನಿ, ನಮಗೆ ಯಾವ ಕಲರ್ ಬೇಕು ಆ ಕಲರ್ ಕೂತ್ಕೊಂಡು ನಾನು ಮಾಡಿದೆ, ಅಲ್ಲಿ ಕೂತೈತೆ. ಬೇಕಾದ್ರೆ ನೋಡಿ ಇವಾಗ ನಾನು ಎಲ್ಲೋ ಮಾಡ್ತೀನಿ, ಎಲ್ಲೋ ಕಲರೇ ಬರುತ್ತೆ. ತೋರಿಸ್ತೀನಿ ಅಲ್ಲಿಗೆ ನೋಡಿ, ಆರೆಂಜ್ ಬಂತು. ಇವಾಗ ಎಲ್ಲೋ ಮಾಡ್ತೀನಿ, ಎಲ್ಲೋನೇ ಬರುತ್ತೆ. ನಾವು ಯಾವ ಕಲರ್ ಕೂರಿಸ್ಕೋತೀವೋ ಆ ಕಲರ್ದಿದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಮತ್ತು ಇದೊಂದು ಧೂಪ, ಇದು ಚೆನ್ನಾಗಿದೆ. ಇದು ನವಾಮಿ ಅವ್ರದ್ದು, ವಿನಾಯಕ ಕಂಪ್ನಿದೆ ನವಾಮಿದು ಚೆನ್ನಾಗಿದೆ. ಇದು ಸ್ವಲ್ಪ ಮತ್ತಿದೆಲ್ಲ ಗಂಧ ಎಲ್ಲ ಇಟ್ಟಿದ್ದೀನಿ ನಾನು. ಮ್ಯಾಚ್ ಬಾಕ್ಸು ಮತ್ತು ಹೂವಿಗೆ ಕಟ್ ಮಾಡಬೇಕು ಅಂತ ಟೈಮಲ್ಲಿ ಅಲ್ಲೊಂದು ಸೀಸರ್ ಯಾವಾಗಲೂ ಇರುತ್ತೆ. ಇದಿಷ್ಟು ನಾನು ಇದಿಷ್ಟು ತೋರಿಸ್ತೇವೆ ನಾನು. ಮತ್ತಿಲ್ಲಿ ನೋಡಿ ಮಂಜುನಾಥ ಸ್ವಾಮಿ ಫೋಟೋಸ್ ಇದೆ. ಇದು ಬಂದು ಓಂ ಶಕ್ತಿ ಅಮ್ಮ ಅವರ ಫೋಟೋಸು. ಇದು ಬಂದು ಶಾರದಮ್ಮೆ ಫೋಟೋಸು. ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದಾಗ ನಮ್ಗಲ್ಲಿ ಕೊಟ್ಟಿದ್ದರು, ನಾನು ಅದನ್ನು ಹಂಗೇ ನಾಮಿನೇಷನ್ ಮಾಡಿಸ್ಬಿಟ್ಟು ನಾನು ಅದನ್ನು ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಬೆಲ್ಲು, ನಾನು ಇದು ಹಾಕೋಕ್ಕೆ ಹೋಗಲ್ಲ, ಈಗ ಹಾಕಿದ್ರೆ ನನಗೆ ಕಾಪಿರೈಟ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ನಾನು ಅದನ್ನು ಹಾಕಲ್ಲ. ತೋರಿಸಿದ್ದೀನಿ ಅಷ್ಟೇ, ಅದು ತಗೊಂಡಿದ್ವಿ. ಇದಿಷ್ಟು ನಮ್ಮ ದೇವ್ರ ಮನೆ. ನಮ್ಮ ದೇವ್ರ ಮನೆಗೆ ನಾವು ಹೊರಗಡೆಯಿಂದ ಹೂವು ಕೊಂಡೋದು ಬೇಕಾಗಲ್ಲ, ನಮಗೆ ಎಷ್ಟು ಬೇಕು ಹೂವು ಅಷ್ಟು ಇಲ್ಲೇ ನನಗೆ ಮನೇಲೇ ಸಿಕ್ಬಿಡುತ್ತೆ. ನನಗೆ ಅಂದರೆ ಎಷ್ಟು ಬೇಕು ಅಷ್ಟೆಲ್ಲ ಸಿಕ್ಬಿಡುತ್ತೆ ದಾಸವಾಳ. ಇವತ್ತು ಗುರುವಾರ ಆಗ್ತದೆ, ಇವತ್ತು ನಾನು ಯಾವಾಗಲೂ ಇದೇ ಥರ ಪೂಜೆ ಮಾಡೋದು. ಸೋಮವಾರ ಮಂಗಳವಾರ ಬುಧವಾರ ಅಷ್ಟು ಪೂಜೆ ಮಾಡೋಕ್ಕೆ ಹೋಗಲ್ಲ. ಗುರುವಾರ ಶುಕ್ರವಾರ ಶನಿವಾರ ಮತ್ತು ಇಷ್ಟು ದಿನ ನಾನು ಮಾಡ್ತೀನಿ. ಬುಧವಾರ ಮತ್ತು ಭಾನುವಾರ ದಿನ ನಾನು ಅಷ್ಟು ಪೂಜೆ ಮಾಡೋದಕ್ಕೆಲ್ಲ ನಾನು ಹೋಗೋದಿಲ್ಲ. ನನಗೆ ಮನೆ ದೇವ್ರ ವಾರ ಸೋಮವಾರ ಮಂಗಳವಾರ ಶುಕ್ರವಾರ ಆದ್ದರಿಂದ ನಾನು ಈ 3 ದಿನಗಳೆಲ್ಲ ಅದು ಮನೆ ದೇವ್ರ ವಾರ ಅಂತ ಮಾಡ್ತೀನಿ. ಇನ್ನು ಗುರುವಾರ ಇದು ಏನಿದೆ ಮತ್ತು ಶನಿವಾರ ಇದು ಏನಿದೆ, ಇದು ಗುರುವಾರ ನಾನು ಬಾಬಾನ ನೆಂಬಿನನ್ನು ಪೂಜೆ ಮಾಡ್ತಿರೋಂಥ ದಿನ. ಇದು ಬಾಬಾನ ನಾನು ತುಂಬ ನೆಂಬಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ನಾಳೆ ನೆಂಬಿ ಬಾಬಾನ ನೆಂಬಿ ತುಂಬ ಒಂದು 6-7 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ಇವಾಗ 1 ವರ್ಷದಿಂದ ನಾನು ರಾಘವೇಂದ್ರ ಸ್ವಾಮಿಯವರು ಸಹ ನಾನು ಅದೇ ದಿನ ನಾನು ಮಾಡಬಾರ್ದು ಪೂಜೆನ ಅಂತ ಹೇಳಿನು ರಾಘವೇಂದ್ರ ಸ್ವಾಮಿನ ನಾನು ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ರಾಘವೇಂದ್ರ ಸ್ವಾಮಿ ಫೋಟೋನನ್ನು ನಾನು ಮಂತ್ರಾಲಯಕ್ಕೆ ಹೋದಾಗ ತಂದಿದ್ದದು ಫೋಟೋಸು. ಆವಾಗಿಂದ ನಾನು ಗುರುವಾರ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಫೋಟೋ ಇಟ್ಟು ಮಾಡ್ತೀನಿ. ಈ ಸಾಯಿಬಾಬಾ ಫೋಟೋಸ್ ಇದೆಲ್ಲ ದೊಡ್ಡದು ಅಂದರೆ ಇದೆಲ್ಲ ಮೂರ್ತಿ ಥರ ಇದೆಲ್ಲ ಅದು ಅಮ್ಮ ತಂದು ಕೊಟ್ಟಿದ್ದು ನನಗೆ. ಅವರು ಒಂದು ಮಂತು ಫ್ಯಾಮಿಲಿ ಟ್ರಿಪ್ ಅಂತ ಹೋಗಿದ್ದರು, ಅಂದರೆ ಫ್ರೆಂಡ್ಸ್ ಎಲ್ಲ ಅಂದರೆ ಎಲ್ಲ ಊರವರೆಲ್ಲ ಸೇರಿ ಹೋಗಿದ್ದರು, ಅವಾಗ ತಂದು ಕೊಟ್ಟಿದ್ದು. ಇದಿಷ್ಟು ನನ್ನ ದೇವ್ರ ಮನೆ ಆಗಿತ್ತು.
ನನ್ನ ದೇವ್ರ ಮನೆ ವಿಡಿಯೋ ನಿಮ್ಗೆ ಯಾರಿಗಾರು ಇಷ್ಟ ಆಗಿದ್ದರೆ ಬಂದುಬಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಹೊಸ್ದಾಗಿ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ನನ್ನ ದೇವರ ಮನೆ ವಿಡಿಯೋ. ನೆಕ್ಸ್ಟ್ ನಾನು ತೋರಿಸೋದು ನಿಮಗೆ ನಮ್ಮ ಮನೆ ಲಾಕ್ನ ತೋರಿಸ್ತೀನಿ. ನನ್ನ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನಾನು. ಇದು ನೋಡಿ, ನಮ್ಮ ಕಡೆ ಬಂದ್ಬಿಟ್ಟು ವ್ಯೂಸ್ ಈ ಥರ ಇದೆ. ತುಂಬ ಅಂದರೆ ತುಂಬಾ ಮಳೆ ಇದೆ ನೋಡಿ. ಇವಾಗ ಮಳೆ ನಿಂತು ಇವಾಗ ಅಷ್ಟೇ ಕಮ್ಮಿ ಆಗಿದೆ. ನಿಮ್ಮ ಕಡೆ ಮಳೆ ಎಲ್ಲ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡ್ತಿಲ್ಲ, ನೋಡ್ತಾ ಇದ್ದೀರ ಅಷ್ಟೇ. ಪ್ಲೀಸ್ ನನ್ನ ಚಾನಲ್ಗೆ ಒಂದು ಹೆಲ್ಪ್ ಮಾಡಿಕೊಡಿ, ನನಗೆ ಯೂಸ್ ಮಾಡಿ. ನೋಡಿ ಬಟ್ಟೆ ಎಲ್ಲ ಈ ಥರ ಇದೆ. ಓಕೆನಾ, ನಾನು ಈಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಯಾರಿಗಾರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡ್ಕೊಳ್ಳಿ. ಇಲ್ಲಿ ಹೊರ್ಗಡೆಗೆ ಚಾಮುಂಡಿ ಫೋಟೋಸು ಸಹ ಇದೆ. ಇಲ್ಲಿ ಚಾಮುಂಡಿ ಫೋಟೋನು ನಾನು ಚಾಮುಂಡಿ ದೇವರು ಅದನ್ನು ನೆಮ್ತೀನಿ. ನಾನು ಆಲ್ಮೋಸ್ಟು ಆ ದೇವ್ರು ಈ ದೇವ್ರು ಅಂತಲ್ಲ, ನಾನು ಅದು ಬಂದು ನಮ್ಮ ಮಾವನವರ ಫೋಟೋ ಅಲ್ಲಿರೋದು. ನಾನು ಆಲ್ಮೋಸ್ಟ್ ಎಲ್ಲ ದೇವರು ನಾನು ನೆಮ್ತೀನಿ. ನನಗೆ ಆ ದೇವರು ಈ ದೇವರು ನನಗೇನು ಭೇದ ಭಾವ ಇಲ್ಲ. ನಾನು ಎಲ್ಲ ದೇವರು ನಾನು ಇಷ್ಟಪಟ್ಟೆ ನೆಮ್ತೀನಿ. ಬಟ್ ನನ್ನ ಹಣೆ ಬರ ಏನೋ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ನನಗೆ ಆ ದೇವ್ರೂ ಸರಿಯಾಗಿ ಕೈ ಹಿಡ್ದಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಮುಂದೊಂದು ದಿನಗಳಲ್ಲಿ ನನ್ನ ದೇವರು ಯಾವ ಥರ ಕರ್ಕೊಂಡೋಗಿ ಆ ಥರ ಕರ್ಕೊಂಡೋಗ್ಲಿ ಅಂತ ನಂಬಿ ಬಿಟ್ಬಿಟ್ಟಿದ್ದೀನಿ. ಏನೇ ಆದ್ರೂ ದೇವರೇ ಮಾಡೋ ಅಂಥದ್ದು. ಕಷ್ಟನೋ ಸುಖನೋ ಎಲ್ಲನೂ ಫೇಸ್ ಮಾಡಬೇಕು ಅಂತ ನಾನು ದೃಢತೆ ಬಂದುಬಿಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್, ಈಗ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋಸು. ನಾನು ಇದನ್ನು ಎಡಿಟ್ ಮಾಡೋದಕ್ಕೇನು ಹೋಗಲ್ಲ. ನಾನು ವೀಡಿಯೋ ಹೇಗಿದೆ ನಾನು ಹಾಗೆ ಮಾತ್ರನೇ ಹಾಕ್ತೀನಿ ನಾನು. ಓಕೆ, ಮತ್ತೆ ಸಿಗ್ತೀನಿ ನಾನು ಬೇರೆ ಒಂದು ಹೊಸ ವೀಡಿಯೋದ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.